ಸ್ನೇಹಿತರೆ ನೋಡಿ ಸೌಂಡ್ ನೋಡಿ ಯಾವ ತರ ಬರ್ತಾ ಇದೆ. ವಾವ್, ಸ್ನೇಹಿತರೆ ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಗೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಗಾಡಿ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ಸರ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ರೆಡ್ ಗ್ಲೋಬ್ ಕನ್ನಡಿಗ ಅಂತ, ಮತ್ತೆ ಯೂಟ್ಯೂಬ್ ಚಾನಲ್ ಇದೆ ರೆಡ್ ಗ್ಲೋಬ್ ಕನ್ನಡಿಗ ಅಂತ. ಒಂದಷ್ಟು ಜನಕ್ಕೆ ಈ ಬೈಕ್ ತೊಗೊಳ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಅವ್ರಿಗೆ ಈ ಒಂದು ರಿವೀಲ್ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಮೂಲಕ ನಿಮ್ಮನ್ನ ರಸ್ತೆಯಲ್ಲಿ ಹೋಗುವಾಗ ಕೇಳಿ ಒಂದು ರಿವೀಲ್ ಮಾಡೋಣ ಅಂತ. ಇದ್ರ ಬಗ್ಗೆ ನಿಮ್ಮ ಬೈಕ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್. ಯಾವ ತರ ಏನು ಸರ್? ಇದು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650 ಅಂತ. ಇದು ಟ್ವಿನ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಮತ್ತೆ ಇದಕ್ಕೆ 47 ಹಾರ್ಸ್ ಪವರ್ ಬರುತ್ತೆ. ಮತ್ತೆ 52.3 ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ. ಮತ್ತೆ ಇದು ಕೆಫೆ ರೇಸರ್ ಅಂತ ಸೆಗ್ಮೆಂಟ್. ಈ ಸೆಗ್ಮೆಂಟ್ ಅಲ್ಲಿ ಬೇರೆ ಬೈಕ್ಸ್ ಅಂದ್ರೆ BMW R9 ಬರುತ್ತೆ, BMW R12 ಬರುತ್ತೆ. ಎಲ್ಲ ಕಾಸ್ಟ್ಲಿ ಆಗುತ್ತೆ. ಇದು ಈ ಸೆಗ್ಮೆಂಟ್ ಅಲ್ಲಿ ಇದು ಬೆಸ್ಟ್ ಗಾಡಿ. ಸ್ನೇಹಿತರೆ, ಇನ್ನ ಸರ್ವಿಸ್ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಸರ್ವಿಸ್ ಯಾವ ತರ ಬರುತ್ತೆ ಇದರಲ್ಲಿ? ಸರ್, ಇದು ಫಸ್ಟ್ ತಗೊಂಡಾಗ 5,000 ಬರುತ್ತೆ. ನೆಕ್ಸ್ಟ್ ಒಂದು 10,000 ಬರುತ್ತೆ. ನೆಕ್ಸ್ಟ್ ಆಮೇಲೆ 10,000 20,000 30,000 ಆ ತರ ಮಾಡ್ಸ್ಕೊಂಡು ಹೋಗ್ತಾ ಇರ್ಬೇಕು. ಇದು ಒಂದ್ ಸರ್ವಿಸ್, ಫಸ್ಟ್ ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದು 4,000 ರಿಂದ 5,000 ಬೀಳುತ್ತೆ. 4,000 ರಿಂದ 5,000. ಓಕೆ. ಆಮೇಲೆ ಬರ್ತಾ ನೀವು ಪಾರ್ಟ್ಸ್ ಚೇಂಜ್ ಮಾಡ್ತೀರಾ, ಏರ್ ಫಿಲ್ಟರ್ ಚೇಂಜ್ ಮಾಡ್ತೀರಾ, 1,000 ಬರುತ್ತೆ. ಮತ್ತೆ ಈಗ ನೀವು ಬ್ರೇಕ್ ಪ್ಯಾಡ್ಸ್ ಏನೋ ಹೋಯ್ತು ಅಂದ್ರೆ 10,000 ರಿಂದ 11,000 ಬರುತ್ತೆ. ಬ್ರೇಕ್ ಪ್ಯಾಡ್ಸ್ ಹೋದ್ರೆ 10,000 ರಿಂದ 11,000 ಬರುತ್ತೆ. 11,000. ಓಕೆ ಓಕೆ ಸರ್, ಈಗ ನೀವು ಗಾಡಿ ತಗೊಂಡು ಎಷ್ಟು ವರ್ಷ ಆಯ್ತು ಸರ್? ಇದು ತಗೊಂಡು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಈ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಗಾಡಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಗಾಡಿ ಏನಂದ್ರೆ ನೀವು ಸಿಟಿಯಲ್ಲಿ ಅದಕ್ಕೆ ಓಡಿಸೋಕೆ ಚೆನ್ನಾಗಿರೋದು. ನೀವು ಲಾಂಗ್ ಹೋಗ್ತೀವಿ, ಲಾಂಗ್ ಡ್ರೈವ್ ಅಂದ್ರೆ ಅಡ್ವೆಂಚರ್ ಆಗಿರ್ಬೇಕು, ಆತರ ಇದ್ರೆ ಗಾಡಿ ಸೂಪರ್ ಆಗಿದೆ. ಮತ್ತೆ ಈ ಸೆಗ್ಮೆಂಟ್ ಅಲ್ಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಬೆಸ್ಟ್ ಗಾಡಿ ಇದೆ ಸರ್. ಈಗ ನನ್ಗೆ ಅನಿಸ್ತಾ ಇದೆ ಈ ಗಾಡಿಗೆ ಯಾವುದೇ ವರ್ತ್ ಅನಿಸ್ದಿರಾ ದುಡ್ಡು ಕೊಡ್ಬೋದು ಆರಾಮಾಗಿ. ಒಳ್ಳೆ ತುಂಬಾ ಗಾಡಿ ತುಂಬಾ ನೋಡ್ಬೋದು ನೀವು. ಇಂಜಿನ್ ಎಷ್ಟು ದೊಡ್ಡದಾಗಿದೆ, ಇಂಜಿನ್ ಕಂಪಾರ್ಟ್ಮೆಂಟ್ ಆಗಿರ್ಬೋದು, ಸೈಲೆನ್ಸರ್ ಆಗಿರ್ಬೋದು, ಆ ವೀಲ್ಸ್ ನೋಡಿ ತುಂಬಾ ಒಳ್ಳೆ ಲಕ್ಸುರಿಯಾಗಿ ಗಾಡಿ ಕಾಣಿಸ್ತಾ ಇದೆ. ನನಗೆ ಅನ್ಸುತ್ತೆ ತುಂಬಾ ಜನಕ್ಕೆ ಈ ಗಾಡಿ ಒಂದು ಕನಸಾಗಿದೆ, ತಗೊಬೇಕು ಅಂತ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾರ್ಯಾರಿಗೆ ಇಷ್ಟಪಟ್ಟಿದ್ದೀರಾ, ಭಗವಂತ ಆದಷ್ಟು ಬೇಗ ಈ ಗಾಡಿ ಕನಸಿಟ್ಕೊಂಡಿರೋ ಅಂತಹ ಎಲ್ಲ ವ್ಯಕ್ತಿಗಳಿಗೂ ನೆನಸಾಗ್ಲಿ ಅಂತೇಳಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಮೂಲಕ ಏನ್ ಇಷ್ಟೊಂದು ಗೈಡೆನ್ಸ್ ಕೊಟ್ರಿ. ನಿಮ್ಮ ಹೆಸರು ಸರ್? ಯಶವಂತ್ ಅಂತನಾ? ಎತ್ ಕಡೆ ಊರು? ನಂದು ಬೆಂಗಳೂರು. ಒಡೆಯರಹಳ್ಳಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಈಗ ಅವ್ರು ಹೇಳಿದ ಮೂಲಕ ನಮ್ಗೆ ಏನ್ ಬೆನಿಫಿಟ್ ಬರುತ್ತೆ ಅಂದ್ರೆ, ತುಂಬಾ ಜನಕ್ಕೆ ಬೈಕ್ ಅನ್ನ ತಗೊಂತಾರೆ. ಈ ತರದ್ದು ತಗೊಂಡಿದ್ದಾದ್ಮೇಲೆ ಸರ್ವಿಸ್ ಯಾವ ತರ ಬರುತ್ತೆ, ಎಷ್ಟು ಕಾಸ್ಟ್ ಇರುತ್ತೆ ಅಂತ ನಮ್ಗೆ ಖಂಡಿತವಾಗ್ಲೂ ಒಂದು ಐಡಿಯಾ ಸಹ ಇರಲ್ಲ. ಇವತ್ತು ಇವರು ಸುಮಾರು 2 ವರ್ಷದಿಂದ ಗಾಡಿಯನ್ನ ಡ್ರೈವ್ ಮಾಡಿದ್ದಾರೆ. ಇವ್ರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ರು. ಈ ವಿಡಿಯೋ ಇಷ್ಟವಾದ್ರೆ ನೀವೆಲ್ಲರೂ ಲೈಕ್ ಕೊಟ್ಟು ಇವರು ಬೆಂಗಳೂರಲ್ಲಿ ಎಲ್ಲ ಕಾಣಿಸ್ಕೊಂಡ್ರೆ ಎಲ್ಲರೂ ಸಹ ಮಾತಾಡಿಸಿ ಅಂತೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.